ಇದು ಕನ್ನಡದ ಸಿನಿಮಾಗಳಿಗೆ ಕೆಲಸ ಮಾಡುವಂಥದ್ದರೆ ಸಹಜವಾಗಿ ಅಂದರೆ ನಿಮ್ಮ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಜರ್ನಿ ಇದೆ. ಪರ್ಟಿಕ್ಯುಲರ್ ಆಗಿ ಎ ಆರ್ ರಹಮಾನ್ ಸರ್ ಜೊತೆಗೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸು, ಜೊತೆಗೆ ಅಲ್ಲಿ ಕನೆಕ್ಟ್ ಆಗಿದ್ದು ಹೇಗೆ, ಮತ್ತು ಬೇರೆ ಬೇರೆ ಭಾಷೆಗಳ ಸಿನಿಮಾಗಳ ಜೊತೆಗೆ. ಸೊ ನಾನು ಓದಿದ್ದು ಎಂಜಿನಿಯರಿಂಗು. ಅದು ಕೆಲಸ ಬಿಟ್ಟು 1 ವರ್ಷ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಅದು ಕೆಲಸ ಬಿಟ್ಟು ನಾನು ಹೋಗಿದ್ದು ಚೆನ್ನೈಗೆ ಮ್ಯೂಸಿಕ್ ಓದೋಕ್ಕೆ ಅಂತ. ಸೊ ಅಲ್ಲಿ 3 ವರ್ಷ ಮ್ಯೂಸಿಕಲ್ ಡಿಪ್ಲೊಮಾ ಮಾಡಾದಮೇಲೆ, ಅದು ನಾನು ರೆಹಮಾನ್ ಸರ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸೊ 3 ವರ್ಷ ಆದಮೇಲೆ ನನಗೊಂದು ಅಪಾರ್ಚುನಿಟಿ ಸಿಕ್ತು ಅವ್ರ ಜೊತೆ ಸ್ಟುಡಿಯೋಲಿ ಕೆಲಸ ಮಾಡೋಕ್ಕೆ. ಅವರಿಗೂ ಇಷ್ಟ ಆಯಿತು ನನ್ನ ಕೆಲಸ. ಸೊ ನನಗೆ ಒಂದಷ್ಟು ನನ್ನ ವಾಯ್ಸಿಂದ ಹಾಡಿಸಿದ್ರು. ಸರ್ಕಾರ ಅಂತ ವಿಜಯ್ ಅವ್ರದ್ದು ಮೂವಿ, ಅದರಲ್ಲಿ ಫಸ್ಟ್ ಸಾಂಗ್ CEO ಇನ್ ದ ಹೌಸ್ ಅಂತ ಇಂಟ್ರೊಡಕ್ಷನ್ ಸಾಂಗೇ ಹಾಡಿಸಿದ್ರು. ಮತ್ತು ಸಚಿನ್ ಬಿಲಿಯನ್ ಡ್ರೀಮ್ಸ್ ಅಂತ ಬಂದಿತ್ತು, ಅದರಲ್ಲಿ ಒಂದು ತೆಲುಗು ಲ್ಯಾಂಗ್ವೇಜಲ್ಲಿ ಒಂದು ಹಾಡಿಸಿದ್ರು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಹಾಗೆ ಹಾಡ್ತಾನೆ ನಾನು ಸರ್ಗೆ ಹೇಳ್ತಾ ಇದ್ದೆ, ನಾನು ಮ್ಯೂಸಿಕ್ ಪ್ರೊಡಕ್ಷನ್ನು ಮಾಡ್ತೀನಿ, ಇಂಟ್ರೆಸ್ಟ್ ಇದೆ ನನಗೆ, ಟ್ರೈ ಮಾಡಲಾ ಅಂತ. ಸೊ ಅವ್ರು ಅದನ್ನು ಕೊಟ್ಟು ನಾನು ಕೆಲಸ ಮಾಡಿ ಅವ್ರಿಗೆ ತುಂಬ ಇಷ್ಟ ಆಯಿತು ನನ್ನ ಕೆಲಸ ನೋಡಿ ಕೇಳಿ. ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಸೊ ಪ್ಲೇಬ್ಯಾಕ್ ಸಿಂಗರಾಗಿ ಕೆಲಸ ಮಾಡ್ತಾಯಿದ್ದೆ, ಮ್ಯೂಸಿಕ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಮಿಮಿ ಅಂತ ಒಂದು ಮೂವಿ ರಿಲೀಸ್ ಆಯಿತು, ಅದರಲ್ಲಿ ಪರಮ್ ಸುಂದರಿ ಅಂತ ಹಾಡು ನೀನು ಮಿಕ್ಸ್ ಮಾಡ್ತೀಯಾ ಅಂತ ಕೇಳಿದ್ರು. ಹಾಂ ಸರ್ ನಾನು ಮಿಕ್ಸ್ ಮಾಡ್ತೀನಿ ಅಂದೆ. ಸೊ ವಾಟ್ ಯು ಲಿಸ್ನಿಂಗ್ ಟುಡೇ, ಅದು ಪರಮ್ ಸುಂದರಿ ಹಾಡು, ದಟ್ಸ್ ಮಿಕ್ಸ್ ಬೈ ಮೀ. ಅದಿವತ್ತು ಇಟ್ ಹ್ಯಾಸ್ ಕ್ರಾಸ್ 1 ಬಿಲಿಯನ್ ವ್ಯೂಸ್ ಯೂಟ್ಯೂಬಲ್ಲಿ. ಸೊ ತುಂಬ ಖುಷಿಯಾಗುತ್ತೆ. ಅವರು ಆಲ್ಮೋಸ್ಟ್ ನನಗೆ ನಾನು ಹೇಳಿದ್ದಕ್ಕೆಲ್ಲ ಟ್ರೈ ಮಾಡು ಅಂತಲೇ ಹೇಳಿದ್ದು. ಅದೆಲ್ಲ ಬಿಟ್ಟು ಅವ್ರ ಲೈವ್ ಕಾನ್ಸರ್ಟ್ಸಲ್ಲೂ ನನ್ನನ್ನು ಇನ್ಕ್ಲೂಡ್ ಮಾಡಿದ್ರು ಕೀಬೋರ್ಡ್ ನುಡ್ಸೋಕ್ಕೆ ಮತ್ತು ಹಾಡೋಕ್ಕೆ. ವಿಚ್ ವಾಸ್ ಲೈಕ್ ಐ ಆಮ್ ನಾಟ್ ಅ ಕೀಬೋರ್ಡ್ ಪ್ಲೇಯರ್ ಟು ಪ್ಲೇ ಆನ್ ಸ್ಟೇಜ್. ಆದರೆ ಅವ್ರಿಗೇನೋ ಹುಚ್ಚು ಕಾನ್ಫಿಡೆನ್ಸು, ನಕುಲ್ ಮಾಡ್ತಾನೆ ಅಂತ. ಸೊ ಹಾಗೆ ನನ್ನನ್ನು ಅವರು ಪುಷ್ ಮಾಡಿ ಹಿ ಕ್ರಿಯೇಟೆಡ್ ಅ ನ್ಯೂ ಬ್ರಾಂಚ್ ಫಾರ್ ಮಿ. ಆ ಥರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಒಂಥರ ಅವ್ರ ಜೊತೆ ಏನು ಕೆಲಸ ಮಾಡಿರೋ 9-10 ವರ್ಷ ಇದೆಯೋ ಅದರಲ್ಲಿ ನಾನು ಒಂದು ಆಲ್ರೌಂಡರ್ ಮಾಡಿದ್ದಾರೆ ನನ್ನನ್ನು ಅಂತ ಹೇಳ್ಬೋದು. ಎಸ್, ಈಗ ಸದ್ಯಕ್ಕೆ ಬೇರೆ ಬೇರೆ ಯಾವ ಸಿನಿಮಾಗಳಿಗೆ ಕೆಲಸ ಮಾಡ್ತೀರಿ ಕನ್ನಡದಲ್ಲಿ, ಮತ್ತು ಹೇಗಿದೆ ನಿಮ್ಮ ಪ್ಲ್ಯಾನಿಂಗ್ಸು ಅನ್ನೋದು? ನಡೀತಾ ಇದೆ, 4-5 ಮೂವೀಸ್ ನಡೀತಾ ಇದೆ. ಅದರಲ್ಲಿ ಫಾದರ್ ಅಂತ ಒಂದು ಆರ್ ಚಂದ್ರ ಸರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮುಗಿದಿದೆ. ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು, ಅಮೃತ ಅಯ್ಯಂಗಾರ್ ಅದರಲ್ಲಿರೋದು. ಅಮೇರಿಕಾ 2 ನಾಗ್ತಿಹಳ್ಳಿ ಸರ್ದು, ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ ಮತ್ತು 2 ಹಾಡು ಮಾಡಿದ್ದೀನಿ. ಇನ್ನೂ ಐ ಥಿಂಕ್ 3-4 ಹಾಡಿದೆ, ಮನುಮೂರ್ತಿ ಸರ್ ಮಾಡಿರೋದು ಅದನ್ನು. ಸೊ ಅದೊಂದು ಪಿಕ್ಚರ್ ಇದೆ ರಿಲೀಸ್ಗೆ. ಐ ಥಿಂಕ್ ಇದೆಲ್ಲ ಒಟ್ಟೊಟ್ಟಿಗೆ ರಿಲೀಸ್ ಆಗುತ್ತೆ ಅನ್ಕೋತೀನಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಟೈಮಲ್ಲೇ. ಅದು ಬಿಟ್ಟು ಈಗ ಹೊಸ ಮೂವಿ ಪ್ರೀತಮ್ ಗುಬ್ಬಿ ಅವ್ರ ಜೊತೆ ಶುರು ಮಾಡಿದ್ದೀನಿ ಕೆಲಸ ಮಾಡೋಕ್ಕೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಪ್ರಾಜೆಕ್ಟು. ದೈಜಿಗೆ ಒಂದು ಹಾಡು ಮಾಡಿದ್ದೀನಿ, ರಮೇಶ್ ಅರವಿಂದ್ ಸರ್ ಅವ್ರದ್ದು ಒಂದು ಅಪ್ಕಮಿಂಗ್ ಫಿಲ್ಮ್. ಸೊ ಈ ಥರ ದ ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್. ಈಗ ಒಂದು ಕನಸು ಇರುತ್ತೆ, ಅಂದರೆ ನಾವೊಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ಹೀಗೆ ಇಲ್ಲಿಗೆ ರೀಚ್ ಆಗಬೇಕು ಅನ್ನೋದು. ನಕುಲ್ ಅವರ ಡ್ರೀಮ್ ಏನು, ಇವರು ಕೆಲಸ ಮಾಡಬೇಕು, ಇಂಥ ಸ್ಟಾರ್ಗಳಿಗೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಏನಿದೆ ಅಂತ? ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಏನು ಆಸೆ ಇರುತ್ತೆ ಅದೇ ಆಸೆ ಇರೋದು ನನಗೂ. ಅಫ್ಕೋರ್ಸ್ ನನ್ನ ಮ್ಯೂಸಿಕ್ ಇಡೀ ಜಗತ್ತು ಕೇಳಬೇಕಂತಲೇ ಇರೋ ಆಸೆ. ದಟ್ ಈಸ್ ದಿ ಅಲ್ಟಿಮೇಟ್. ಎಸ್, ನೆಕ್ಸ್ಟ್ ಏನಾದರೂ ತುಂಬ ದೊಡ್ಡ ಸೀಕ್ರೆಟ್ ನಕುಲ್ ಅವ್ರ ಲೈಫಲ್ಲಿ ಹೇಳಿದೆ ಅಂಥದ್ದು ಮ್ಯೂಸಿಕಲ್ಲಿ ಏನು ಹಿಂಗಾಗತ್ತೆ ಹಿಂಗೆ ಹೋಗುತ್ತೆ? ಸೀಕ್ರೆಟ್ ಅಂತ ಏನಿಲ್ಲ ಸರ್ ನನ್ನ ಲೈಫಲ್ಲಿ ಸದ್ಯಕ್ಕಂತೂ. ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್. ಆದರೆ ಐ ಆಮ್ ಹೋಪಿಂಗ್ ದ್ಯಾಟ್ ನಾನು ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ, ಬಾಲಿವುಡ್ ಆಗಿರ್ಬೋದು, ಅಥವಾ ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ಐ ವುಡ್ ಲವ್ ಟು ಗೋ ಆ್ಯಂಡ್ ವರ್ಕ್ ದ್ಯಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ನಕುಲ್ ಅಭ್ಯಂಕರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.